ಸ್ನೇಹಿತರೆ ನಮಸ್ಕಾರ. ನಾನು ವಿ ಆರ್ ಮರಾಠೆ. ಈಗ ಚಂದ್ರನಗರ ಯಲ್ಚನಹಳ್ಳಿ ವಾರ್ಡ್ ಬರುತ್ತೆ. ಈಗ ಚಂದ್ರನಗರ ವಾರ್ಡ್ ಅನಿಸುತ್ತೆ. ಇದು ಯಲ್ಚನಹಳ್ಳಿ ಕೆರೆ ಇದೆ, ಅದರ ಮುಂಭಾಗದಲ್ಲಿ ಕಾವೇರಿ ನೀರು ನೋಡಿ ಇಷ್ಟು ದಪ್ಪ ಹೋಗ್ತಾ ಇದೆ. ನೋಡಿ ನೋಡಿ ಎಲ್ಲಿವರೆಗೆ ಹೋಗ್ತಾ ಇದೆ ನೋಡಿ. ಅದು ಡೌನು ನಿಮ್ಗೆ ಅಲ್ಲಿ ದೂರದವರೆಗೆ ಕಾಣಿಸಬಹುದು. ಜೂಮ್ ಮಾಡ್ತೀನಿ ನೋಡಿ. ಅಲ್ಲಿ ಎಂಡ್ವರೆಗೂ ಆ ಕೆಂಪು ಶರ್ಟ್ ಅವನು ಹೋಗ್ತಾನೆ, ಅಲ್ಲಿ ಕೆಳಗಡೆಗೆ ಹೋಗ್ತಾ ಇದೆ. ನಮ್ಮ ಇಲ್ಲಿ ಸಾರ್ವಜನಿಕರಿದ್ದಾರೆ, ಅವರು ಮಾತಾಡ್ತಾರೆ. ಇವಾಗ ಅವರು ಹೇಳೋ ಪ್ರಕಾರ 1-2 ತಿಂಗಳಿಂದ ಈ ಥರ ಇತ್ತು, ಮತ್ತು ಒಂದು ಸಾರಿ ನಿಂತೋಯ್ತಂತೆ. ನಾನು ಇವತ್ತು ಯಾವುದೋ ಬೇರೆ ಕೆಲಸದ ಮೇಲೆ ಇಲ್ಲಿ ಬೆಳಗ್ಗೆ ಬಂದಿದ್ದೀನಿ. ಆವಾಗ ನಾನು ನೋಡಿದ ತಕ್ಷಣ ಇಲ್ಲಿ ನಿಲ್ಲಿಸಿ ಸಂಬಂಧಪಟ್ಟ ಇವರು ಯಾರು AW ಇದ್ದಾರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟವರು, ಮತ್ತು ಕಮರುದ್ದೀನ್ ಅಂತ ಇದ್ದಾರೆ ಇಲ್ಲಿಗೆ AE, ಅವರಿಗೆ ಫೋನ್ ಮಾಡಿದ್ದೀನಿ. ಇವಾಗ ಇದು ವಿಡಿಯೋ ಅವರಿಗೂ ಕಳಿಸ್ತೀನಿ. ನಮ್ಮಲ್ಲಿ ಸಾಮಾಜಿಕ ಕಳಕಳಿ ಅಥವಾ ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಬೆಂಗಳೂರಲ್ಲಿ ಹಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಇದೆ. ಇದು ಆ್ಯಕ್ಚುಲಿ ಕುಡಿಯೋ ನೀರು. ನಿಮಗೆ ಇಲ್ಲಿ ಡ್ರೈನೇಜ್ ಕಾಣಿಸ್ತಾ ಇರ್ಬೋದು ಪಕ್ಕದಲ್ಲಿ, ಆದರೆ ಇಲ್ಲಿ ನೋಡಿ ಲೀಕೇಜ್ ಆಗ್ತಾ ಇರೋ ಈ ಭಾಗದಲ್ಲಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಡ್ರೈನೇಜ್ ಇರೋದು ಅಲ್ಲಿ, ಅದರದ್ದಲ್ಲ. ಇದು ಶುಭ್ರ ಇದೆ ನೋಡಿ, ನೀರು ಇಲ್ಲಿ ಹರಿತಾ ಇದೆ. ಈ ನೀರಿನ ಬಣ್ಣ ನೋಡಿ. ಡ್ರೈನೇಜ್ ನೀರಾದರೆ ಸ್ವಲ್ಪ ಕಲರ್ ಇರುತ್ತೆ, ಮತ್ತು ನೋಡಿ ಇಲ್ಲಿದೆ. ಇದು ಡ್ರೈನೇಜ್ ನೀರು ಸ್ವಲ್ಪ ಮಿಕ್ಸ್ ಆಗ್ತಾ ಇದೆ ನೋಡಿ. ಈ ಥರ ಪಾಚಿ ಕಟ್ಟುತ್ತೆ ನೋಡಿ. ಈ ಕಲರ್ಗೂ ನೋಡಿ, ಇಲ್ಲಿ ಬರ್ತಾ ಇರೋ ನೀರಿನ ಕಲರ್ ನೋಡಿ. ಎರಡೂ ನಮ್ಗೆ ಎಲ್ಲಿವರೆಗೆ ಇಂತಹ ವಿಚಾರಗಳಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಇರಲ್ವ, ಅಲ್ಲಿವರೆಗೆ ನಾವು ಹೀಗೆ ಇರ್ತೀವಿ. ಮತ್ತು ಆಡಳಿತದ ಅವ್ಯವಸ್ಥೆಗಳು ಏನಿದೆ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ. ಈಗ ನನ್ನ ಜೊತೆ ಸರ್, ತಮ್ಮ ಹೆಸರು ಸರ್? ಶ್ರೀನಿವಾಸ ಮೂರ್ತಿ. ಆ ಕಡೆ ಏನಿಲ್ಲ, ಶ್ರೀನಿವಾಸ ಮೂರ್ತಿ ಅವರು ಇಲ್ಲೇ ಇರೋದು ಸರ್. ತಾವು ಎಲ್ಲಿರೋದು? ಓಕೆ, ಪಕ್ಕದ ರೋಡಲ್ಲಿ ವಾಸ ಇದ್ದೀರಲ್ಲ. ಸಾಧಾರಣ ಎಷ್ಟು ಸಮಯದಿಂದ ನೋಡ್ತಾ ಇದ್ದೀರಾ ಸರ್ ಇದು? ಸುಮಾರು ಅದೇ ಒಂದೂವರೆ ತಿಂಗಳು 2 ತಿಂಗಳಿಂದನೂ ಇದೆ. ಓಕೆ, ಮಧ್ಯೆ ಸ್ವಲ್ಪ ಬ್ರೇಕ್ ಆಗಿತ್ತು. ಅಗೇನ್ ಒಂದು ವಾರದಿಂದ ಸ್ಟಾರ್ಟ್ ಆಗಿದೆ ಇವತ್ತು. ಓಕೆ, ನೀವು ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರಿ ಸರ್? BWSSಗೆ 2 ಸಾರಿ ಕಾಂಟ್ಯಾಕ್ಟ್ ಮಾಡಿದೆ, ಕಂಪ್ಲೇಂಟ್ ಸೆಲ್ಗೆ. 1-2 ಸಾರಿ ಕಳ್ಸಿದ್ರು. ಒಬ್ಬರು ಫಸ್ಟ್ ಬಂದ್ರು, ಅವರು ಯಲ್ಚನಹಳ್ಳಿ ಬರುತ್ತೆ, ನಮಗ್ ಬರಲ್ಲ. ಓಕೆ, ಅಲ್ಲ ನೀವು ಅವರಿಗೆ ಲೊಕೇಶನ್ ಹೇಳಿದ್ರ ಎಲ್ಲಿದೆ ಅಂತ? ಎಲ್ಲಿ ಡೀಟೇಲ್ ಎಲ್ಲ ಹೇಳಿದ್ದೆ, ಇಲ್ಲಿ ನಿಂತ್ಕೊಂಡಿದ್ದೆ. ಮತ್ತೆ ಹೆಂಗ ಅವರು ಯಲ್ಚನಹಳ್ಳಿಗೆ ಬರುತ್ತೆ ಅಂತ ಹೇಳ್ತಾರೆ? ಯಾರಿಗೆ ಕಾಲ್ ಮಾಡಿದ್ರು? ಇದು ಬಸ್ ಬರುತ್ತಲ್ಲ, ಲಾರಿ ಬರುತ್ತಲ್ಲ, ಲಾರಿನಲ್ಲಿ ಪೈಪ್ ತಗೊಂಡು ಬರ್ತಾರೆ, ಅವ್ರು ಹೇಳಿದ್ರು. ಅದು ಅವ್ರಿಗಲ್ಲ, ಯಾಕಂದ್ರೆ ಅವ್ರದ್ದು ಡ್ರೈನೇಜ್ ಇದು ಕ್ಲೀನ್ ಮಾಡೋದು ಅವ್ರ ಗಾಡಿ. ಅದು ಇದು AE ಇದ್ದಾರೆ, ಸಂಬಂಧಪಟ್ಟವರು AE ಇದ್ದಾರೆ, AW ಇದ್ದಾರೆ. ಇದಕ್ಕೆ ನೀವು ಅವರಿಗೆ ಏನಾದ್ರು ಪ್ರಯತ್ನ ಮಾಡಿದ್ರೆ? ಇಲ್ಲ, ಇದು ನಮಗ್ ಬರಲ್ಲ, ಕುಮಾರಸ್ವಾಮಿ ಲೇಔಟ್ ಇದು ಯಲ್ಚನಹಳ್ಳಿ ಜ್ಯೂರಿಸ್ಡಿಕ್ಷನ್ ಬರುತ್ತೆ ಅಂದ್ರು. ಸರಿ, ನೀವೇ ಕಮ್ಯುನಿಕೇಟ್ ಮಾಡ್ಬೋದಲ್ಲ ಅಂತ ನಾನು ಅವ್ರಿಗೆ ಕೇಳಿದೆ. ಓಕೆ, ಯಾರ ಹತ್ರ ಮಾತಾಡಿದ್ರಿ? ಅದ್ರ ಹೆಸರು ಗೊತ್ತಾ? ಅವರು ಯಾರೋ ಜ್ಯೋತಿ ಅಂತನಾ? ನೋಡ್ತೀನಿ. ಅವ್ರು ಅಲ್ಲ, AE ಅವರು ಜ್ಯೋತಿ ಅಂದ್ರೆ ಮೋಸ್ಟ್ಲಿ BBMP ಅವರ? ಇಲ್ಲ, BWSSB. ಓಕೆ, ಆಕ್ಚುಲಿ ನೋಡಿ, ಈಗ ಜ್ಯೋತಿ ಅವರೇ, ನೀವು ಇದು ನೋಡ್ತಾ ಇದ್ರೆ ನಿಮಗೂ ಕಳಿಸ್ತೀವಿ ಬಿಡಿ. ನಿಮಗೂ ಒಂದು ಕನಿಷ್ಠ ಪ್ರಜ್ಞೆ ಇರಬೇಕು. ನೀವು ಇಂಥ ವಿಚಾರಗಳು ಬಂದಾಗ ತಕ್ಷಣದಲ್ಲಿ ನಿಮ್ಮ ಕೈಯಲ್ಲಿ ಜುರಿಸ್ಡಿಕ್ಷನ್ ಇದೆಯಾ ಇಲ್ವೋ ಅದು ಬೇರೆ ವಿಚಾರ. ಆದರೆ ಸಾರ್ವಜನಿಕರಿಂದ ದೂರು ಬಂದಾಗ ನೀವೇ ಒಮ್ಮೆ ನೋಡಿ. ಜ್ಯೋತಿ ಅವರೇ, ಇಲ್ಲಿ ಅವರೇ ಹೇಳ್ತಾ ಇರೋದು ಜ್ಯೋತಿ ಅಂತ, ಹಾಗಾಗಿ ಹೇಳ್ತಾ ಇದ್ದು ನೋಡಿ. ಇಷ್ಟಪ್ಪ ನೀರು ಹೋಗ್ತಾ ಇದೆಯಲ್ಲ, ಇದು ದಿವಸದ 24 ಗಂಟೆ ಹೋದರೆ ಸಾಧಾರಣ ಎಷ್ಟು ನೀರು ಹೇಗ್ಬೋದು ಯೋಚನೆ ಮಾಡಿ ನೀವು. ಈ ವರ್ಷ ಮಳೆ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ನೀವು ಇವಾಗಲೇ ಬೇಸಿಗೆಗಾಲದಲ್ಲೇ ಈ ಥರ ನೀರು ಹರಿಯಕ್ಕೆ ಬಿಟ್ಬಿಟ್ಟು, ಸಪೋಸ್ ಮಳೆ ಈ ಸಾರಿ ಕಮ್ಮಿ ಆದರೆ ನೀವು ಮುಂದಕ್ಕೆ ಬೆಂಗಳೂರಿಗೆ ನೀರು ಸಪ್ಲೈಗೆ ಯಾವ ಥರ ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತೆ ಹೇಳಿ ಅಲ್ವಾ ಸರ್? ಮುಂದಕ್ಕೆ ಹೇಳಿ ಸರ್. ಅಷ್ಟೇ, ಅವರು ಅದು ಮೆಸೇಜ್ ಬಂತು ನನಗೆ. ಜ್ಯೋತಿ ಅವರು AE ಅಂತ ಅವರು ಕನ್ಸಲ್ಟ್ ಮಾಡಿದ್ರು. ಓಕೆ, ಕಳ್ಸಿಕೊಡ್ತಾರೆ ಅವರು ಅಂದ್ರು. ಅದಾಯ್ತು, ಬಂದ್ರು, ನೋಡಿದ್ರು, ಯಲ್ಚನಹಳ್ಳಿಗೆ ಬರುತ್ತೆ, ನೀವೇ ಕಮ್ಯುನಿಕೇಟ್ ಮಾಡಿ ಹೋಗಿ, ನೀವು ನೋಡಿದಿರಲ್ವಾ ಪಾಠಕ್ಕೆ ಬಂತು ಅಂತ ನಾನು ಅವ್ರಿಗೆ ಹೇಳಿದೆ. ಅವ್ರಿಗೆ ಇಲ್ಲ ಸರ್, ಅವ್ರು ಬರ್ತಾರೆ, ನಾನು ಹೇಳ್ತೀನಿ ಅಂತ ಹೇಳಿ ಹೋದ್ರು. ಯಾಕೆ ಇನ್ನೊಂದ್ಸರಿ ಕಂಪ್ಲೇಂಟ್ ಮಾಡಿದೆ, 1 ವಾರ ಬಿಟ್ಟು ಬರಲೇ ಇಲ್ಲ ಯಾರು. ಈಗ ನಿಮ್ಮ ಪ್ರಕಾರ ಒಮ್ಮೆ ಕಂಪ್ಲೇಂಟ್ ಮಾಡಿದ್ರಿ, ಒಮ್ಮೆ ನಿಂತೋಯ್ತು, ಈಗ ಮತ್ತೆ ಸಾಧಾರಣ ಎಷ್ಟು ದಿವಸ ಇನ್ನು ನೋಡ್ತಾ ಇದ್ದೀರಾ? ಈಗ ಅಲ್ಲ ಅಂದ್ರೆ ನಿರಂತರವಾಗಿ ಹೋಗ್ತಾ ಇರತ್ತಾ? ಈಗ ಅಂದ್ರೆ ಮೇನ್ ಪೈಪಲ್ಲೇ ಇದು ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ? ಒಮ್ಮೆ ಯೋಚನೆ ಮಾಡಿ, ಒಂದು ದಿವಸಕ್ಕೆ ಇಷ್ಟೊಂದು ನೀರು ಹೋಗ್ತಾ ಇದೆ ಅಂದ್ರೆ ಎಷ್ಟು ಟೋಟಲ್ ಒಂದು ದಿವಸಕ್ಕೆ ನೀರು ಹೋಗ್ಬೋದು? ಎಷ್ಟು ನೀವು ಯಾವ ಲೆಕ್ಕದಲ್ಲಿ ಹೇಳ್ತೀರಾ, ಅದರ ಪ್ರಮಾಣದಲ್ಲಿ ಹೇಳ್ತೀರಾ, ನಿಮಗೆ ಗೊತ್ತು. ನಾನು ನೋಡ್ದಂಗೆ ಒಂದು 2 ಇಂಚಷ್ಟು ನೀರು ಹೋಗ್ತಾ ಇದೆ ಅಂತ ಅನ್ಕೊಂಡಿದ್ದೆ. 2 ಅಥವಾ 3 ಇಂಚಷ್ಟು ನೀರು ಹೋಗ್ತಾ ಇದೆ ಇಲ್ಲಿ ಇವಾಗ. ನಿರಂತರವಾಗಿ ಅಷ್ಟು ಹೋಗ್ತಾ ಇರುತ್ತೆ, ಹರಿತಾ ಇರುತ್ತೆ.
ಸೊ ಇಂಥ ಒಂದು ಮತ್ತೆ ಬೇರೆಯವರಿಗೆ ಯಾರಿಗಾದ್ರು ಕಾಂಟ್ಯಾಕ್ಟ್ ಮಾಡಿ ಸರ್, BBMP ಆಗಲಿ BBMP ಅವರಾಗಲಿ ಇರಲಿಲ್ಲ. BBMP ಅವ್ರಿಗೆ ಯಾರಿಗೂ ನಾನು ಕಾಂಟ್ಯಾಕ್ಟ್ ಮಾಡಕ್ ಹೋಗಿ. ಓಕೆ. ಯಾಕೆಂದ್ರೆ ಇದು BWSS ಬಗ್ಗೆ ಬರುತ್ತಲ್ಲ, ಡ್ರೈನೇಜ್ ಸಿಸ್ಟಮು, ವಾಟರ್ ಹೋಗಿದ್ರು ಎರಡು ಅವ್ರಿಗೆ ಬರುತ್ತಲ್ಲ ಅಂತ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಇನ್ನೊಂದು ವಿಪರ್ಯಾಸ ನೋಡಿ ವೀಕ್ಷಕರೇ, ನನ್ನ ಹಿಂಭಾಗದಲ್ಲಿ ಇವಾಗ ಒಂದು ಇಲ್ಲಿ ಮಿಲ್ಕ್ ಬೂತ್ ಇದೆ. ಇವ್ರಿಗೆ ಕೇಳಿದೆ, ಅವ್ರ ಅಂಗಡಿ ಮುಂದೆನೇ ಇದು ನಡೀತಾ ಇದೆ, ಬನ್ನಿ ಇದ್ರ ಬಗ್ಗೆ ನೀವು ಒಂದೆರಡು ಮಾತಾಡಿ ಅಂತ ಹೇಳಿದೆ. ಬೇಡ ಅಂದರೆ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರ ಮನೆಗೆ ಮೋಸ್ಟ್ಲಿ ಡೈಲಿ ನೀರು ಬರುತ್ತೆ, ಹಾಗಾಗಿ ಅವ್ರು ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ ಅಂದ್ಕೊಂಡಿದ್ದೆ. ಅಥವಾ ಏನೋ ಮಾತಾಡೋಕ್ಕೆ ಅವ್ರಿಗೇನಾದರೂ ಮುಜುಗರ ಆಗ್ತಾ ಇದೆಯಾ ಅಥವಾ ಅಧಿಕಾರಿಗಳ ಭಯನ ಗೊತ್ತಿಲ್ಲ. ಆದರೆ ಈ ಥರ ನಮ್ಮಲ್ಲಿ ಕೆಲವರ ಇದಿರುತ್ತೆ, ಮನಸ್ಥಿತಿ ಇರುತ್ತೆ. ಅವರ ಅಂಗಡಿ ಮುಂದೆ ಈಗ ಹೋಗ್ತಾ ಇದ್ರು ನೀರನ್ನು ಇದನ್ನು ನೋಡಿಕೊಂಡು ಅವರು ಸುಮ್ಮನೆ ಇದ್ದಾರೆ. ನೋಡಿ, ಇದೇ ಅಂಗಡಿ. ಇಷ್ಟು ನಾವು ಬೆಳೆಸ್ಕೊಂಡಿರೋ ಸಾಮಾಜಿಕ ಪ್ರಜ್ಞೆ. ನಾವು ಇವ್ರ ಹೇಗೆ ಸರಿ ಮಾಡಬೇಕು ಇದನ್ನು ಒಮ್ಮೆ ಯೋಚನೆ ಮಾಡಿ. ತಾವಾಗೇ ಇದನ್ನು ಬದಲಾವಣೆ ಮಾಡ್ಕೋಬೇಕು. BBMP ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳಿ, ಯಾರನ್ನ ಸರ್? ಮಾಡಿಲ್ಲ. ಜ್ಯೋತಿ ಒಬ್ಬರನ್ನೇ ಅಲ್ವಾ? ಮತ್ತೆ ಕಂಪ್ಲೇಂಟ್ ಯಾವುದು ಲ್ಯಾಂಡ್ಲೈನ್ ನಂಬರಿಗೆ ಮಾಡಿದ್ರೆ ಯಾವ್ದಕ್ಕೆ ಮಾಡಿದ್ರಿ? 4 ನಂಬರ್ ಇದೆಯಲ್ಲ ಸರ್, ಅದಕ್ಕೆ ಮಾಡಿದೆ. ಹೆಲ್ಪ್ಲೈನ್ ನಂಬರು ಇವ್ರದ್ದು. ಓಕೆ, ಅಂದರೆ ಕಂಪ್ಲೇಂಟ್ ನಂಬರ್ ಏನೋ ಇದೆ, ಅದಕ್ಕೆ ಮಾಡಿರ್ತೀರ ಅಲ್ವಾ? ಓಕೆ, ಇರಲಿ. ನೋಡಿದೆ, ಬಿಲ್ಲಲ್ಲಿ ಬರುತ್ತಲ್ಲ, ಬಿಲ್ಲಲ್ಲಿ. ಓಕೆ. ಎನಿವೆ, ಧನ್ಯವಾದ. ಯಾಕಂದ್ರೆ ನೀವು ನಿಮ್ಮಂಥವ್ರು ಅಟ್ಲೀಸ್ಟ್ ಪ್ರಯತ್ನ ಮಾಡಿದ್ದೀರಾ. ಪ್ರಯತ್ನ ಮಾಡದೇ ಇರೋದು ಇಲ್ಲೇ ನೋಡಿ. ಇಲ್ಲಿ ನಾನು ಇನ್ನೊಂದು ಹೇಳ್ತೀನಿ, ಇಲ್ಲಿ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಇದೆ ನೋಡಿ ಮುಂದ್ಗಡೆ. ಇವ್ರು ಏನು ಪ್ರಯತ್ನ ಮಾಡಿದಾರೆ ನಾವು ಕೇಳಬೇಕಾಗತ್ತೆ. ಇವಾಗ ಸೆಕ್ಯೂರಿಟಿ ಕೇಳಿದೆ, ಗೊತ್ತಿಲ್ಲ ಸರ್ ಅಂದರು. ಇದು ನಮ್ಮ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಪ್ರಜ್ಞೆ. ನಮ್ಗೇನಂದ್ರೆ ದುಡ್ಡು ಇರುತ್ತಲ್ವ, ಇಷ್ಟು ದೊಡ್ಡ ಮನೆಯಲ್ಲಿ ಇರಬೇಕಾದ್ರೆ ಅವ್ರ ದುಡ್ಡು ಇದ್ದೇ ಇರುತ್ತೆ. ಏನು ಮಾಡ್ತಾರೆ, ಟ್ಯಾಂಕರ್ ಹಾಕಿಸ್ಕೋತಾರೆ. ನೀರು ಕಮ್ಮಿ ಆದ್ರೂ ಪರವಾಗಿಲ್ಲ, ನೀರು ವೇಸ್ಟ್ ಆದರೂ ಪರವಾಗಿಲ್ಲ. ಇದನ್ನು ದಯವಿಟ್ಟು ಸಣ್ಣ ವಿಚಾರಗಳು ನಿಮ್ಗೆ ಅನ್ಸ್ಬೋದು ಏನಪ್ಪ ಇದರಿಂದ ಆಗೋದಿದೆ ಅಂತ. ಆದರೆ ಪರಿಸರ ಅಥವಾ ನೈಸರ್ಗಿಕ ಸಂಪತ್ತು ಏನಿದೆ ಅದರಲ್ಲಿ ಇದೂ ಬರುತ್ತೆ. ನೀರು ಅನ್ನೋದು ಒಂದು ನಮಗೆ ಜೀವ ಉಳಿಬೇಕಾದ್ರೆ ನಮಗೆ ನೀರು ಬೇಕೇ ಬೇಕಾಗತ್ತೆ. ಇಂಥದ್ದನ್ನು ರಕ್ಷಣೆ ಮಾಡೋದು ಅಂತ ಸಂರಕ್ಷಣೆ ಮಾಡೋದು ನಿಮ್ಮ ಎಲ್ಲ ಕೆಲಸ ಆಗಿರುತ್ತೆ ಹೇಳ್ತಾ ಇದನ್ನು ಈ ವಿಡಿಯೋ ಈಗ ಇವ್ರ ಹತ್ರ ಮಾತಾಡಿದ್ದೀನಿ. BWSS ಶ್ರೀನಿವಾಸ್ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ತಕ್ಷಣ ಅದನ್ನು ಸರಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಕಮರುದ್ದೀನ್ ಅಂತ ಇದ್ದಾರೆ, ಅವರು ಇಬ್ಬರಿಗೂ ಕಳಿಸ್ತೀನಿ. ನೋಡು, ಅವರು ಇದಕ್ಕೆ ಜವಾಬ್ದಾರಿ ಹೊತ್ತವರು. ಯಾವಾಗ ಇದನ್ನು ಸರಿ ಮಾಡ್ತಾರೋ ನೋಡೋಣ. ಸಾಯಂಕಾಲ ಬಂದು ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಧನ್ಯವಾದಗಳು. ಹೇಳಿ ಸರ್. ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲೇ ಡೆಪ್ಯೂಟಿ ಸೈಂಟಿಫಿಕ್ ಆಫೀಸರ್ ರಿಟೈರ್ಡ್. ಓಕೆ, ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ ನೀವು? ಸ್ಟೇಟ್ ಗೌರ್ಮೆಂಟ್. ಓಕೆ. 35 ವರ್ಷಗಳಿಂದ ಇಲ್ಲೇ ಇದ್ದೀವಿ. ಓಕೆ. ಓಕೆ. ಇಲ್ಲಿ ಈ ಕೆರೆಗೆ ಅಲ್ಲಿ ಡ್ರೈನೇಜ್ ಕೊಟ್ಟಿದ್ದಾರೆ, ಕನೆಕ್ಟ್ ಮಾಡಿದ್ದಾರೆ. ಹೌದು. ಅದು ಕೆರೆ ತುಂಬುತ್ತಾ ಇದೆ ಅಂದ್ರೆ ಅರ್ಥ ಏನು, ಮಳೆ ಬೀಳ್ತಾ ಇಲ್ಲ. ನನ್ನ ವಿಡಿಯೋಗಳನ್ನು ನೋಡಿರ್ಬೇಕಲ್ಲ, ನಾನು ಹಲವು ಬಾರಿ ಅಲ್ಲಿ ವಿಡಿಯೋ ಮಾಡಿ. ಈಗ ಮತ್ತೆ ಕೆಲಸ ಶುರು ಆಗಿದೆ. ಅಟ್ಲೀಸ್ಟ್ ಆ ಮೇಲ್ಗಡೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಕಡೆಯಿಂದ ಏನೋ ಇದ್ರಲ್ಲಿ ಬರ್ತಾ ಇತ್ತು, ಒಂದು ಕೆಲಸ ಶುರು ಆಗಿದೆ. ನಾವು ಇದೇ ಹೇಳ್ತಾ ಇದ್ವಿ, ನಮಗೆ ಸಾಮಾಜಿಕ ಪ್ರಜ್ಞೆ ಮತ್ತು ಆ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಆ ಒಂದು ಕೆಲಸ ಮಾಡಿಸ್ಬೇಕು. ತೊಂದರೆ ಆಗ್ತಾ ಇದೆ ಅಥವಾ ನೈಸರ್ಗಿಕ ಸಂಪರ್ಕ ನಷ್ಟ ಆಗ್ತಾ ಇದೆ ಅಂತ ಪ್ರಜ್ಞೆ ಇದ್ರೆ ನಾವು ಎಷ್ಟೋ ಕೆಲಸಗಳನ್ನ ಮಾಡೋಕ್ಕಾಗತ್ತೆ. ನಮ್ಗೇನು ಅನ್ನೋದು ಇರಬಾರ್ದು ಅಷ್ಟೇ. ಕನಿಷ್ಠ ಜ್ಞಾನ ಇರಬೇಕು. ಹೌದು. ಅದಿಲ್ಲ ಅಂತ ಅಂದ್ರೆ ನಾವು ಮನುಷ್ಯರಲ್ಲ. ಹೌದು. ಹೇಳ್ಬೇಕು ಅಂದ್ರೆ. ಓಕೆ, ಧನ್ಯವಾದ. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಿಮ್ಮ ನಂಬರ್ ಹೇಳಿ. ಧನ್ಯವಾದ.